ಥ್ಯಾಂಕ್ ಯು ಗುರುಪ್ರಸಾದ್. ಮೊದಲನೇದಾಗಿ ಈ ಹೊತ್ತಿನ ಒಂದು IPL ನ ಅಪ್ಡೇಟ್ಸ್ ಏನಿದೆ ಅಂತ ನೋಡೋಣ ಬನ್ನಿ. IPL 11ನೇ ಆವೃತ್ತಿಯ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ಹರಾಜು ಪ್ರಕ್ರಿಯೆ ಆರಂಭವಾಗಿದೆ. ನಿಜಕ್ಕೂ ಕೂಡ ಅಂದರೆ ಕಳೆದ 10 ವರ್ಷಗಳಿಗೆ ಹೋಲಿಸಿದ್ರೆ ಈ ಬಾರಿ ವಿಶೇಷ ರೀತಿಯ ಬಿಡ್ಡಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ತಂಡಗಳಲ್ಲಿ ತುಂಬಾ ಬದಲಾವಣೆ ಆಗ್ತಿದೆ. ಅಂದರೆ ಏನು ಹೋಮ್ ಟೀಮ್ ಅಂದ್ಕೊಂಡಿದ್ರು ಆಟಗಾರರು, ಅಂದರೆ IPL ಫ್ಯಾನ್ಸ್ ಯಾವ ರೀತಿ ಇವರು ನಮ್ಮ ಪ್ಲೇಯರ್ ಅಂದ್ಕೊಂಡಿದ್ರು, ಅದು ಕಂಪ್ಲೀಟಾಗಿ ಸಿನಾರಿಯೋ ಚೇಂಜ್ ಆಗ್ತಿದೆ ಅಂತ ಹೇಳ್ಬೋದು. ಎಲ್ಲೊಂದು ಕಡೆ ಮಧ್ಯಾಹ್ನದ ಭೋಜನ ವಿರಾಮ ವೇಳೆಗೆ ಅಂದರೆ 32 ಆಟಗಾರರನ್ನು ಲೆಕ್ಕಾಚಾರ ಮಾಡಿ ಒಂದು ಫ್ರಾಂಚೈಸಿಗಳು ಖರೀದಿಸಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವರು ಸರ್ಪ್ರೈಸ್ ಬಿಡ್ಡಿಂಗ್ ಆಗಿದ್ದಾರೆ, ಕೆಲವರು ಅನ್ಸೋಲ್ಡ್ ಆಗಿದ್ದಾರೆ, ಮತ್ತು ಕೆಲವರು ಪ್ಲೇಯರ್ಗಳಿಗೆ ಸೂಕ್ತವಾದ ಬೆಲೆಯನ್ನು ಸಿಕ್ಕಿಲ್ಲ. ಕರ್ನಾಟಕದ ಪ್ಲೇಯರ್ಗಳಿಗೆ ಇಲ್ಲಿವರೆಗೂ ಒಂದು ರೀತಿ ಬಂಪರ್ ಪ್ರೈಸ್ ಅಂತಲೇ ಹೇಳ್ಬೋದು. KL ರಾಹುಲ್ ಆಗಿರ್ಬೋದು, ಮನೀಶ್ ಪಾಂಡೆ ಆಗಿರ್ಬೋದು, ಕರುಣ್ ನಾಯರ್ ಆಗಿರ್ಬೋದು, ಕೋಟಿಗೆ ಬಿಕರಿಯಾಗಿದ್ದಾರೆ. ಕೆಲವೊಂದು ಕಡೆ ಸ್ಟುವರ್ಟ್ ಬಿನ್ನಿ ಒಂದು ರಾಜಸ್ಥಾನ್ ರಾಯಲ್ಸ್ ತಂಡ ಸೇರ್ಕೊಂಡಿದ್ದಾರೆ, ಕೇವಲ ಒಂದು ಬೇಸ್ ಪ್ರೈಸ್ಗೆ ಅಂತಲೇ ಹೇಳ್ಬೋದು. ಅಂದರೆ ಇನ್ನು ವಿನಯ್ ಕುಮಾರ್ ಕೋಟಾ ಬಂದಿಲ್ಲ, ಜೊತೆಗೆ ಉತ್ತಪ್ಪ ಅವರ ಕೋಟಾ ಬಂದಿಲ್ಲ. ಎಲ್ಲೊಂದು ಕಡೆ ಕರ್ನಾಟಕದ ಪ್ಲೇಯರ್ಗಳು ಒಂದು ರೀತಿ ಇಲ್ಲಿವರೆಗೂ ಸೇಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಜೀವನ್, ಖಂಡಿತ ಇಲ್ಲಿವರೆಗಿನ ಒಂದು ಬಿಡ್ಡಿಂಗ್ ಪ್ರಕ್ರಿಯೆನ ನೋಡ್ತಿದ್ರೆ ಒಂದು ಸ್ವಲ್ಪ ಬೇಸರ ಆಗುತ್ತೆ. RCB ವಿಚಾರದಲ್ಲಿ ಎಲ್ಲೋ ಒಂದು ಒಳ್ಳೆ ಪ್ಲೇಯರ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಇಡುತ್ತಾ ಇದ್ದಾರೆ. ಪ್ರತಿ ಬಾರಿ RCBಯಲ್ಲಿ ಇದೇ ಆಗೋದು, ಎಲ್ಲ ರೀತಿ ಹಣ ಇರ್ತವೆ. ಒಂದು ಕಡೆ ಫಸ್ಟು ಅನ್ಸೋಲ್ಡ್ ಆದರೂ ಕ್ರಿಸ್ ಗೇಲ್ ಓಕೆ, ಮತ್ತೊಂದು ಕಡೆ ಕ್ರಿಸ್ ಓಕ್ಸ್ ಆಗಿರ್ಬೋದು, ಬ್ರೆಂಡನ್ ಮೆಕಲಮ್ ಅದು ರಿಟೈರ್ಡ್ ಆಗಿರೋ ಪ್ಲೇಯರು, ಮತ್ತು ಮೋಯಿನ್ ಅಲಿ. ಯಾಕೆ ಈ ರೀತಿ ತಪ್ಪುಗಳು RCB ಮೇಲಿಂದ ಮೇಲೆ ಮಾಡ್ತಿದೆ ಅಂತ? ಖಂಡಿತವಾಗ್ಲೂ ಮೋಯಿನ್ ಅಲಿ ಅಥವಾ ಕ್ರಿಸ್ ಓಕ್ಸ್ಗೆ 9.5 ಲಕ್ಷ ಅಂದರೆ 9.60 ಕೋಟಿ ರೂಪಾಯಿಗಳನ್ನು ಕೊಡ್ತೀರಾ ಅಂದರೆ ವೈ ನಾಟ್ ಮನೀಶ್ ಪಾಂಡೆ, ವೈ ನಾಟ್ ಕರುಣ್ ನಾಯರ್, ವೈ ನಾಟ್ ಸ್ಟುವರ್ಟ್ ಬಿನ್ನಿ ಅಥವಾ ಇನ್ಯಾವುದೇ ಆಟಗಾರನ ಯಾಕೆ ಬಿಡ್ ಮಾಡಿಲ್ಲ ಅನ್ನೋಂತಹ ಪ್ರಶ್ನೆ ಸಹಜವಾಗಿ ಹೇಳುತ್ತೆ. ಯಾಕಂದರೆ KL ರಾಹುಲ್ಗೆ ಬಿಡ್ಡೇ ಮಾಡೋಕ್ಕೆ ಹೋಗಲಿಲ್ಲ RCB. ಸ್ಥಳೀಯ ಆಟಗಾರರು ಬಿಟ್ಬಿಡಿ ಇಂಡಿಯನ್ ಟೀಮನ್ನು ರೆಪ್ರೆಸೆಂಟ್ ಮಾಡ್ಕೊತಾ ಇದ್ದಾರೆ. ಮನೀಶ್ ಪಾಂಡೆ ಕ್ಯಾಲಿಬರ್ ಏನು ಅಂತ ಗೊತ್ತಿದೆ. ಸೊ ಯಾಕೆ RCB ಅವರಿಗೆ ಬಿಡ್ ಮಾಡಿಲ್ಲ? 5 ಕೋಟಿ ಅಥವಾ 6 ಕೋಟಿ ಯಾಕೆ ನಿಲ್ಲಿಸ್ಬಿಡ್ತು ಅನ್ನೋಂತಹ ಪ್ರಶ್ನೆ ಇದೆ. ಅದಕ್ಕಿಂತಲೂ ಮಿಗಿನಾಗಿ ಬ್ರೆಂಡನ್ ಮೆಕಲಮ್ಗೆ 3.60 ಅಂದರೆ 3.6 ಕೋಟಿ ರೂಪಾಯಿಗಳನ್ನು ಕೊಟ್ಟಾದ್ಮೇಲೆ ಯಾಕೆ ಹೆಚ್ಚಾಗಿ ಏನು ಕ್ರಿಸ್ ಗೇಲ್ಗೆ ಬಿಡ್ ಮಾಡಿಲ್ಲ? 2 ಕೋಟಿ ಬೇಸ್ ಪ್ರೈಸ್ಗೆ ಜಸ್ಟ್ ಒಂದು ರೈಟ್ ಟು ಮ್ಯಾಚ್ ಕಾರ್ಡನ್ನು ಯೂಸ್ ಮಾಡ್ಬೋದಿತ್ತು, ಅಥವಾ 2 ಕೋಟಿಗೆ ಯಾರೂ ಖರೀದಿ ಮಾಡಿಲ್ಲ ಅನ್ನೋಂತಹ ಸಂದರ್ಭದಲ್ಲಿ ಕೊನೆ ಮೂಮೆಂಟಲ್ಲಾದರೂ ಕೂಡ ಅವನು ಕಾರ್ಡ್ ಒತ್ತಬೋದಿತ್ತು. ಸೊ ಯಾಕೋ ಒಂದು ಕಡೆ RCB ಅವರಿಗೆ ನೀರಸವಾಗಿದೆ, ಅಥವಾ ಅವರಿಗೆ ತಂಡವನ್ನು ಯಾವ ರೀತಿ ಕಟ್ಟಬೇಕು ಅನ್ನುವಂತಹ ಲೆಕ್ಕಾಚಾರ 10 ಆವೃತ್ತಿ ಕಳೆದ ಮೇಲೂ ಗೊತ್ತಾಗ್ತಾ ಇಲ್ಲ. ಖಂಡಿತ. ಯಾಕಂದರೆ ಒಂದಷ್ಟು ವರ್ಷಗಳ ಕಾಲ ವಿಜಯ್ ಮಲ್ಯ, ಮತ್ತೊಂದು ವರ್ಷಗಳ ಕಾಲ ನಂತರ ಬೇರೆಯವರು ಬಂದರು. ಅಂದರೆ RCB ಅಂತ ಹೆಸರು ಪರ್ಮನೆಂಟ್ ಆಗಿ ಉಳ್ಕೊಂಡಿತು. ವಿರಾಟ್ ಕೊಹ್ಲಿ ಇದ್ದಾರೆ, ಆದರೆ ಪ್ಲೇಯರ್ಗಳ ಆಯ್ಕೆಯಲ್ಲಿ ಪ್ರತಿ ಬಾರಿ ಅದೇ ತಪ್ಪು. 3 ಸಾರಿ ಫೈನಲ್ಗೆ ಹೋಯಿತು, ಖಂಡಿತ ಎಲ್ಲೋ ಅಂದರೆ ಚಾಂಪಿಯನ್ಶಿಪ್ ಕೂಡ ಆಗಲಿಲ್ಲ. ಈ ಬಾರಿ ಕೂಡ ಅದೇ ತಪ್ಪು ಮಾಡ್ತಿದೆ. ನಾವು ಮತ್ತೊಂದು ಅಂಶನ ಗಮನಿಸಬೇಕು, CSK. ನಿಜಕ್ಕೂ ಕೂಡ ಧೋನಿ ಎಷ್ಟು ಸ್ಮಾರ್ಟ್ ಅಂತಾರೋ ಅವ್ರ ಫ್ರಾಂಚೈಸಿಗಳು ಕೂಡ ಅದೇ ರೀತಿ ಹೇಳ್ಬೋದು. ಎಲ್ಲ ಸ್ಟೀಫನ್ ಫ್ಲೆಮಿಂಗ್ ಆಗಿರ್ಬೋದು, ಮತ್ತು ಟೀಮ್ ಮೆಂಬರ್ಸ್ ಆಗಿರ್ಬೋದು, ತಂಡದ ಆಯ್ಕೆಯಲ್ಲಿ ತುಂಬಾ ಜಾಣ್ಮೆ ವಹಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿವರೆಗೂ 5 ಪ್ಲೇಯರ್ನ ಒಂದು ಪರ್ಚೇಸ್ ಮಾಡಿದ್ದಾರೆ. ಒಂದು ಒಳ್ಳೆ ಬೇಸ್ ಪ್ರೈಸ್ಗೆ ಹರ್ಭಜನ್ ಸಿಕ್ಕಿದ್ರು. ವಿಕೆಟ್ ಕೀಪರ್ ಆಗ್ಬೋದು, ಅಥವಾ ಬೌಲಿಂಗ್ ಆಗ್ಬೋದು, ಬ್ಯಾಟಿಂಗ್ ಆಗ್ಬೋದು, ಕೇದಾರ್ ಜಾಧವ್ರನ್ನ ಎತ್ಕೊಂಡ್ರು. ನಿಜ ಗಮನಿಸ್ಬೋದು ನಾವು. ಆಮೇಲೆ ಫಾ ಡು ಪ್ಲೆಸಿಸ್, ಬ್ರಾವೋ, ವ್ಯಾಟ್ಸನ್ ಕೂಡ ಉತ್ತಮ ಆಲ್ರೌಂಡರ್. CSK ಒಂದು ರೀತಿಯ ರೈಟ್ ಟ್ರ್ಯಾಕಲ್ಲಿ ಹೋಗ್ತಿದೆ. ಈಗಾಗಲೇ ಸ್ಟಾರ್ ಪ್ಲೇಯರ್ಗಳಾಗಿದ್ದರೆ ರವೀಂದ್ರ ಜಡೇಜಾ, ಸುರೇಶ್ ರೈನಾ, ಧೋನಿ ಈಗಾಗಲೇ ತಂಡದಲ್ಲಿದ್ದಾರೆ. ಬ್ರಾವೋ ಬಂದರು. CSK ನಿಜಕ್ಕೂ ಮತ್ತೊಂದು ಕಡೆ ಒಂದು ಒಳ್ಳೆ ತಂಡನ ಕಟ್ತಿದೆ ಅನ್ಸಲ್ವಾ? ಕ್ರಿಕೆಟ್ನಲ್ಲಿ ಒಂದು ಮಾತಿದೆ ಯೋಗಿ, ತಂಡದ ನಾಯಕ ಎಷ್ಟು ಸ್ಮಾರ್ಟ್ ಆಗಿರ್ತಾನೋ ಅವರ ತಂಡ ಕೂಡ ಅಷ್ಟೇ ಸ್ಮಾರ್ಟ್ ಆಗಿರುತ್ತೆ ಅಂತೇಳಿ. ಯಾಕಂದರೆ ಫ್ರಾಂಚೈಸಿ ಓನರ್ಗಳನ್ನು ಮೆಚ್ಚಬೇಕು, ಕೋಚ್ ಸ್ಟೀಫನ್ ಫ್ಲೆಮಿಂಗನ್ನು ಮೆಚ್ಚಬೇಕು. ಯಾಕಂದರೆ ನಾವು ಗಮನಿಸಬೇಕು, ಅಶ್ವಿನಿಗೆ 4 ಕೋಟಿ ತನಕ ಅವ್ರು ಬಿಡ್ ಮಾಡಿದ್ರು, ಎಲ್ಲೂ ಕೂಡ ಅವ್ರನ್ನ ಬಿಟ್ಕೊಡುವಂಥ ಸೂಚನೆ ಸಿಕ್ಕಿಲ್ಲ. ಎಲ್ಲರೂ ಅಂದ್ಕೊಂಡ್ರು ಅಶ್ವಿನಿಗೆ ಗ್ಯಾರಂಟಿ ಅವರು 9 ಕೋಟಿ ಅಥವಾ 10 ಕೋಟಿ ತನಕ ಬಿಡ್ ಮಾಡ್ತಾರೆ ಅಂತ. ಬಟ್ ಬ್ಯಾಕಪ್ ಪ್ಲಾನ್ ಆಗಿ ಅಶ್ವಿನ್ ಇಲ್ದಿದ್ರೆ ಯಾರು ಅನ್ನೋದು ಕೂಡ ತಲೆಯಲ್ಲಿ ಬಂದಿತ್ತು. ಹರ್ಭಜನ್ ಸಿಂಗ್ ಅವರನ್ನು 2 ಕೋಟಿ ಅಂದರೆ ಅಶ್ವಿನಿಗೆ 4 ಕೋಟಿ ಕೊಟ್ಟಿದ್ರು ಕೂಡ ಅಷ್ಟೇ. ಅಶ್ವಿನ್ 7.60ಗೆ 7.5 ಕೋಟಿಗೆ ಕಿಂಗ್ಸ್ 11 ಪಾಲಾದ್ರು. ಆದರೆ 5 ಕೋಟಿ ರೂಪಾಯಿ ಅಲ್ಲಿ ಉಳಿತು. ಇವ್ರ ಹತ್ರ ಇದ್ದಿದ್ದೇ 49 ಕೋಟಿ. ಯಾಕಂದರೆ ಅವರು ಸುರೇಶ್ ರೈನಾ ಇರ್ಬೋದು, MS ಧೋನಿ ಇರ್ಬೋದು, ರವೀಂದ್ರ ಜಡೇಜಾ ಇರ್ಬೋದು, ಇವರಿಗಾಗಿ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಿದ್ರು. ಹೀಗಾಗಿ ಏನು ತಂಡದ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಥಿಂಕ್ ಮಾಡುತ್ತೆ, ಕೋಚ್ ಯಾವ ರೀತಿಯಾಗಿ ಥಿಂಕ್ ಮಾಡ್ತಾರೆ, ಅದು ತುಂಬ ಇಂಪಾರ್ಟೆಂಟು. ಇಲ್ಲಿ ಫಾಫ್ ಡು ಪ್ಲೆಸಿಸ್ ಮತ್ತು ಡ್ವೇನ್ ಬ್ರಾವೋನು ರೈಟ್ ಟು ಮ್ಯಾಚ್ ಕಾರ್ಡನ್ನು ಬಳಸ್ಕೊಂಡು ಉಳಿಸ್ಕೊಂಡು, ಅಂದರೆ ಇಲ್ಲಿ ನಾವು ಗಮನಿಸಬೇಕು 2 ಫಾರಿನ್ ಕೋಟದ ಆಟಗಾರರು ಅವರ ಪ್ಲೇಯಿಂಗ್ ಲೆವೆನ್ ಇದ್ದೇ ಇರ್ತಾರೆ. ಇನ್ನು ಬೇಕಾಗಿರೋದು 2 ಮಾತ್ರ. ಸೊ ಅಲ್ಲಿಗೆ ಫಿಲ್ಅಪ್ ಮಾಡಬೇಕು. ಅದು ಬೌಲರ್ಸ್ ಇರ್ಬೋದು ಅಥವಾ ಆಲ್ರೌಂಡರ್ಸ್ ಇರ್ಬೋದು. ಬೆನ್ ಸ್ಟೋಕ್ ಕೂಡ ಅವರು 8 ಕೋಟಿ ತನಕ ಬಿಡ್ ಮಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಪಕ್ಕಾ ಪರ್ಫೆಕ್ಟ್ ಪ್ಲಾನ್ ಮಾಡ್ಕೊಳ್ತಾರೆ. ಎ ಪ್ಲಾನ್ ವರ್ಕೌಟ್ ಆಗಿಲ್ಲ, ಬಿ ಪ್ಲಾನಿಗೆ ಸ್ಟಿಕ್ ಆನ್ ಆಗ್ತಾರೆ. ಬಿ ಪ್ಲಾನ್ ಕೂಡ ಫ್ಲಾಪ್ ಆಯ್ತಾ, ಸಿ ಪ್ಲಾನ್ ಅಲ್ಲಿ ಇರ್ತಾರೆ. ಅದು ಆಗಿಲ್ವಾ, ಕೊನೆಗೆ 10 ಲಕ್ಷ 20 ಲಕ್ಷಕ್ಕೆ ದೇಶೀಯ ಪ್ಲೇಯರ್ಸ್ಗಳು ಸಿಗ್ತಾರೆ. ಸೊ ಟಾಪ್ ಆರ್ಡರ್ ಫಿಲ್ ಆಗಿದ್ರೆ ಆಯಿತು. ಇನ್ನು ಬೇಕಾಗಿರೋದು 2 ಓಪನರ್ಸು,
ಟೀಮ್ ಇಂಡಿಯಾದ ಅಥವಾ ಅಂಡರ್-19 ಪ್ಲೇಯರ್ಗಳನ್ನು ಹಾಕೊಂಡು ಅವರನ್ನು ಏನು ಬೆಳೆಸುವಂತ ಟ್ಯಾಲೆಂಟ್ ಕೂಡ ಮತ್ತೊಂದು ಕಡೆ ಜೀವನ್ ಕಿಂಗ್ಸ್ 11 ಪಂಜಾಬ್ ತಂಡ ಒಂದು ರೀತಿ ಸ್ಮಾರ್ಟ್ ಮೂವ್ ಅನ್ಬೋದು, ಆದ್ರೂ ತುಂಬಾ ದುಬಾರಿಯಾಗಿ ತಂಡನ ಪರ್ಚೇಸ್ ಮಾಡ್ತಾ ಇದೆ. ನಾವು ಡೇವಿಡ್ ಮಿಲ್ಲರ್ ಆಗಿರ್ಬೋದು, ಅಶ್ವಿನ್ ಆಗಿರ್ಬೋದು, ಗಮನಿಸ್ಬೋದು ನಾವು ಯುವರಾಜ್ ಸಿಂಗ್ ಅವ್ರು ಬೇಸ್ ಪ್ರೈಸ್ ಸಿಕ್ಕಿದ್ರು, ಕರುಣ್ ನಾಯರ್ ಆಗಿರ್ಬೋದು, KL ರಾಹುಲ್ ಆಗಿರ್ಬೋದು, ಒಂದು ರೀತಿ ತುಂಬಾ ಹಣನ ಖರ್ಚು ಮಾಡ್ತಾ ಇದೆ, ಹಣಕ್ಕೆ ಲೆಕ್ಕ ಆಗ್ತಾ ಇಲ್ಲ. ಆದ್ರೂ ಕೂಡ ಕಂಪೇರ್ ಟು RCB ಅಂಡ್ ಅದರ್ ಟೀಮ್ಸ್ ಒಂದು ಉತ್ತಮ ಟೀಮನ್ನ ಬಿಲ್ಡ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಯೋಗಿ, ನಾವಿಲ್ಲಿ ಗಮನಿಸಬೇಕು, ಕಿಂಗ್ಸ್ 11 ಪಂಜಾಬ್ ತನ್ನಲ್ಲಿರುವ ಎಲ್ಲಾ ದುಡ್ಡನ್ನು ಖರ್ಚು ಮಾಡಲೇಬೇಕು ಅಂತ ಹೇಳಿ ಅನ್ನೋ ಹೋರಾಟಕ್ಕೆ ನಿಂತಿದೆ. ಬೆಳಗ್ಗೆಯಿಂದ ನಾವು ಅಬ್ಸರ್ವ್ ಮಾಡ್ತೀವಿ, ಮಾರ್ಕಿ ಪ್ಲೇಯರ್ಗಳು ಬಂದಾಗ ಅವರಿಗೆ ಕೋಟಿಗಟ್ಟಲೆ ಚೆಲ್ತಾ ಇದೆ. ಬಟ್ ಅನ್ಸಕ್ಸಸ್ಫುಲ್ ಬಿಡ್ ಮಾಡಿರುವಂತಹ ಏನು ಫ್ರಾಂಚೈಸಿಗಳ ಪೈಕಿ ಅದು ಕೂಡ ಒಂದು. ಯಾಕಂದ್ರೆ ಡ್ವೈನ್ ಬ್ರಾವಾಗ ಮಾಡಿದ್ರು ಅನ್ಸಕ್ಸಸ್ಫುಲ್ ಬಿಡ್, ಮ್ಯಾಚ್ ಟು ರೈಟ್ ಕಾರ್ಡ್ ಹೋಯ್ತು. ಫಾಫ್ ಡುಪ್ಲೆಸಿಯನ್ನು ಖರೀದಿ ಮಾಡುವಂತಹ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಕೆರಾನ್ ಪೊಲಾರ್ಡ್ ಅನ್ನು ಖರೀದಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು, ಆಗಲಿಲ್ಲ. ಅಜಿಂಕ್ಯ ರಹಾನೆಗೆ ಹಾಕಿದ್ರು, ಅದು ಆಗಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಅವರು ತನ್ನ ಆಟಗಾರರು ಸಿಕ್ಕಿಲ್ಲ ಅಂದ ತಕ್ಷಣ ಬೇರೆ ಆಟಗಾರರಿಗೆ ಹೆಚ್ಚಿನ ಬೆಲೆ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಜೀವನ್. ಖಂಡಿತ ಮುಂದಿನ ಬುಲೆಟಿನ್ಗಳಲ್ಲಿ ಮತ್ತೊಂದು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಯಾಕಂದ್ರೆ ಈಗ ಭೋಜನ ವಿರಾದ ಮಹಿಳೆಗೆ ಕೇವಲ ಸ್ಟಾರ್ ಪ್ಲೇಯರ್ಸ್ 32 ಜನ ಮಾತ್ರ ಬಿಡ್ ಆಗಿದ್ದಾರೆ. ನೆಕ್ಸ್ಟ್ ಅನ್ಕ್ಯಾಪ್ ಪ್ಲೇಯರ್ಸ್ ಇರ್ಬೋದು ಅಥವಾ ಅಂಡರ್-19 ಪ್ಲೇಯರ್ಸ್ ಇದ್ದಾರೆ. ಯಾರ್ಯಾರು ಯಾವ ತಂಡವನ್ನು ಸೇರ್ಕೋತಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಇದು ಇವತ್ತಿನ ವಿಶೇಷ TV5, ಇದು ವಾಸ್ತವದ ಪ್ರತಿರೂಪ.